ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ಏನು ಮಾಡಿರೋ ಫ್ರೆಂಡ್ಸ್, ನಮ್ಮ ಮನೆಯವರು ಬೆಳಗ್ಗೆ ಬೇಗನೆ ಹೋದರು. ಸೊ 6:45 7 ಗಂಟೆಗೆಲ್ಲ ಅವ್ರು ಕೆಲಸಕ್ಕೆ ಹೋದರು. ಸೊ ಹಾಗಾಗಿ ನಾಷ್ಟ ಏನೂ ಮಾಡಿಲ್ಲ. ನಿನ್ನೆ ಮುಲ್ಲಂಗಿ ಸಾಂಬಾರು ಮಾಡಿದ್ನಲ್ಲ, ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಅದನ್ನೇ ತಿನ್ಕೊಂಡೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ. ಸೊ ಈಗ ರೆಡಿಯಾಗಿದ್ದೀನಿ. ಟೈಮ್ ಬಂದು 4 ಗಂಟೆ ಆಗಿದೆ. ಮನೆಯೆಲ್ಲ ಕ್ಲೀನಾಗಿದೆ. 5:30 ಹಂಗೆ ದೀಪ ಹಚ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಈಗ ಸೋರೆಕಾಯಿ ಇತ್ತು ಫ್ರೆಂಡ್ಸ್. ಸೋರೆಕಾಯಿ ಬಸ್ಸಾರು ಮಾಡೋಣ ಅಂತ ತೊಗರಿಬೇಳೆ ಬೇಯಕ್ಕೆ ಇಟ್ಕೊಂಡು, ಸೊ ಸೋರೆಕಾಯಿನ ಸಿಪ್ಪೆ ತೆಗ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಸಾಕು. ಸೊ ಇದನ್ನು 2 ವಿಸಿಲ್ ಕೂಗೋಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಮಸಾಲೆ ಸಾರಿಗೆ, ಬಸ್ಸಾರಿಗೆ ಮತ್ತು ನಾನ್ ವೆಜ್ಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತೀರ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು. ಸೊ ತುಂಬ ಥರ ಬಸ್ಸಾರು ಮಾಡ್ತಾರೆ, ತುಂಬ ಥರ ಅಂದರೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ. ಬಟ್ ಈ ಬಸ್ಸಾರಿಗೆ ಬಂದುಬಿಟ್ಟು ಇದು ಎರಡೇ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಿಂಪಲ್ ಕೂಡ ಮಾಡೋದು. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಆಮೇಲೆ ಬೇಯಿಸ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋದು ಸೋರೆಕಾಯಿ, ಹಾಗೆ ತೊಗರಿಬೇಳೆ, ಹಾಗೆ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ದು ಒಂದು ಸ್ವಲ್ಪ ಹುಳಿಗೆ ತಕ್ಕಷ್ಟು. ಇದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪನೇ ಸಾಕು ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ನುಣ್ಣಗೆ ರುಬ್ಕೊಂಬರಬೇಕು. ಆಮೇಲೆ ಇಲ್ಲಿ ಒಗ್ಗರಣೆಗೆ ಬೇಯಿಸ್ಕೊಂಡಿದ್ನಲ್ಲ, ಅದೇ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಬೇಕು. ಸೊ ಸಾಸಿವೆ ಎಲ್ಲ ಹಾಕ್ಕೊಂಡ್ಮೇಲೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಈಗ ರುಬ್ಕೊಂಡಿದ್ನಲ್ಲ ಮಸಾಲೆ ನುಣ್ಣಗೆ, ಸೊ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ನಾನು ಆಲ್ರೆಡಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರೋದ್ರಿಂದ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ನೀರು, ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಹಾಕ್ಕೊಂಡೆ. ಆಮೇಲೆ ಬೇಯಿಸೋ ನೀರು ಇನ್ನೂ ಹಾಗೆ ಇತ್ತಲ್ವ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್. ಈ ಸಾಂಬಾರನ್ನ ಘಮ ಬರುತ್ತೆ, ಘಮ ಬಂದಮೇಲೆ ಆಫ್ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಅದು ಕುದಿಯೋಷ್ಟರಲ್ಲಿ ಪಲ್ಯನೂ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಏನೂ ಬೇಕಾಗಿಲ್ಲ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಪಲ್ಯಕ್ಕೆ ತೆಂಗಿನಕಾಯಿ ಕೂಡ ಏನು ಬೇಡ ಫ್ರೆಂಡ್ಸ್, ಹಾಗೆ ನಾರ್ಮಲಾಗಿ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನನಗೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಲಾಸ್ಟಲ್ಲಿ ನಿಮಗೆ ಬೇಕಾದ್ರೆ ನೀವು ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ಸೊ ಪಲ್ಯ ರೆಡಿ ಫ್ರೆಂಡ್ಸ್. ಪಲ್ಯ ಮಾಡೋದು ಇಷ್ಟೇ ಸಿಂಪಲ್ಲು. ಸೊ ಆಮೇಲೆ ಸಾಂಬಾರು ಕೂಡ ನೋಡಿ ಕುದೀತಾ ಇದೆ. ಸೊ ಈಗ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಮುದ್ದೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸಾಯಂಕಾಲಕ್ಕೆ. ಸೊ ನೋಡೋಣ ಏನು ಮಾಡೋದು ಅಂತ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಸೊ ಆಮೇಲೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಆ್ಯಪಲ್ ಇತ್ತಲ್ಲ ಮನೇಲಿ, ಆ್ಯಪಲ್ ತಿನ್ನೋಣ ಅಂತ ಆ್ಯಪಲ್ ತಿಂತಿದ್ದೆ. ಇವತ್ತು ಆ್ಯಪಲ್ ಜ್ಯೂಸ್ ಮಾಡಲಿಲ್ಲ, ಸೊ ಹಾಗೆ ತಿನ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಆಮೇಲೆ ಮುದ್ದೆ ಮಾಡಿ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಸೊ ಫ್ರೆಂಡ್ಸ್, ಬುಧವಾರದ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ಇದು ಗುರುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ. ಸೊ ತುಂಬ ದಿನ ಆಗಿತ್ತು ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡಿ, ಯಾಕಂದರೆ ತುಂಬ ಚಳಿ ಇದ್ದಿದ್ದರಿಂದ ಸೊ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತಾ ಇರಲಿಲ್ಲ. ಸೊ ಈಗ ಒಂದು ಸ್ವಲ್ಪ ಚಳಿ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಮುಗಿಸ್ಕೋಣ. ಅದು ಗುರುವಾರ ರಾಯರ ವಾರ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಅವರು ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ನಾಷ್ಟಕ್ಕೆ ಕೂಡ ಪಲಾವ್ ಹಾಕ್ಕೊಟ್ಟೆ. ಅವ್ರಿಗೆ ನಾಷ್ಟ ಹಾಕ್ಕೊಟ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಹೋಗಿದ್ದೆ. ನಾನು ರೆಡಿಯಾಗಿ ಬಂದಿದ ತಕ್ಷಣ ಅವ್ರು ಹೊರಡ್ತಾ ಇದ್ದಾರೆ. ಪೂಜೆ ಮಾಡಿಬಿಡ್ತೀನಿ ಇರೋ 1-2 ನಿಮಿಷ ಅಂದ್ರೂ ಇರಲಿಲ್ಲ. ಸೊ ನಾನು ಹೊರಡ್ತೀನಿ, ನೀನು ಮಾಡು ಅಂತಂದರು. ಅವ್ರಿಗೂ ಲೇಟ್ ಆಗಿದ್ದು ಕೂಡ ಇವತ್ತು ಬೆಳಗ್ಗೆ. ಸೊ ಹಾಗಾಗಿ ನಾಷ್ಟ ಮಾಡಿಕೊಂಡು ಅವರು ಹೊರಡ್ತಾ ಇದ್ದಾರೆ. ಅವ್ರು ಹೊರಟಿದ್ದಾದಮೇಲೆ ಹಾಗೆ ನಾನು ಕೂಡ ದೀಪ ಕೂಡ ಹಚ್ಕೊಂಡೆ. ಸೊ ಫೈನಲಿ ಗುರುವಾರ ವಾರ ಮಾಡಿದ್ದು ಕೂಡ ಆಯಿತು ಬೆಳಗ್ಗೆನೇ. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆನೇ ಪೂಜೆ ಮುಗಿಸಿದಾದ್ಮೇಲೆ ನಾಷ್ಟ ಮಾಡಿಕೊಂಡು ಸೊ ಎಲ್ಲ ಕೆಲಸ ಮುಗ್ದಿತ್ತಲ್ವ ಫ್ರೆಂಡ್ಸ್, ಇನ್ನೇನು ಕೆಲಸ ಇದ್ದಿಲ್ಲ. ಸೊ ಹಾಗಾಗಿ ಒಂದು ಮೂವಿ ನೋಡೋಣ ಅಂತ ಮೂವಿ ಎಲ್ಲ ನೋಡಿದೆ.
ಮೂವಿ ನೋಡೋಷ್ಟರಲ್ಲಿ 12 ಗಂಟೆ ಆಯಿತು. ಸೊ ಆಮೇಲೆ ಮೂವಿ ನೋಡ್ತಾ 12 ಗಂಟೆ ಆದಮೇಲೆ ಅದು ಯಾವಾಗ ನಿದ್ದೆ ಮಾಡೋದನ್ನೋ ಗೊತ್ತಿಲ್ಲ. ಇವಾಗ ಎದ್ದಿದ್ದೀನಿ. ಟೈಮ್ ಬಂದು 2:30 ಆಗಿತ್ತು ಎದ್ದಾಗ. ಸೊ ಊಟ ಮಾಡಿಕೊಂಡು ಹಾಗೆ ಪಾತ್ರೆಗಳು ಇತ್ತಲ್ವ ಎಲ್ಲ ತೊಳ್ಕೊಂಬೇಡ, ಇನ್ನು ಅಡುಗೆ ಮಾಡಬೇಕಲ್ವ ಫ್ರೆಂಡ್ಸ್. ಈ ನಡುವೆ ಸ್ವಲ್ಪ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ ಸಾಯಂಕಾಲ ಹೊತ್ತು. ಸೊ ಬೇಗನೆ ಮುಗಿಸ್ಕೊಂಬೇಡ ಅಂದ್ಕೊಂಡು ನಮ್ಮ ಮನೆಯವ್ರು ಈ ನಡುವೆ ಬಾಕ್ಸ್ ತೊಗೊಂಡು ಹೋಗ್ತಾ ಇಲ್ಲ ಅವರು. ಸೊ ತಿಂತಾರೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ. ಕೇಳಿದ್ರೆ ತಿಂತೀನಿ ಅಂತಾರೆ, ಆಮೇಲೆ ಬಂದರೆ ಹಸಿವು ಅಂತಾರೆ ಅಂದ್ಬಿಟ್ಟು ಬೇಗನೆ ಮಾಡಿಬಿಡ್ತೀನಿ. ಸೊ ಇವತ್ತು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಇವತ್ತು ಅವ್ರಿಗೆ ಫೋನ್ ಮಾಡಿ ಕೇಳಿ ಬೇಗನೆ ಅಡುಗೆ ಮಾಡಬೇಡ. ಸೊ ಫ್ರೆಂಡ್ಸ್, ಇಲ್ಲಿ ಬೆಡ್ ಮೇಲೆ ಹಾಕಿದ್ನಲ್ಲ ಅದೆಲ್ಲ ಬಟ್ಟೆ ಚೇಂಜ್ ಮಾಡ್ತಾಯಿದ್ದೀನಿ. ನಾನು 15 ದಿನಕ್ಕೆ ಒಂದು ಸತಿ ಚೇಂಜ್ ಮಾಡಿಬಿಡ್ತೀನಿ. ಈ ಸತಿ ತುಂಬ ಮಳೆ ಮತ್ತು ಚಳಿ ಇದ್ದಿದ್ದರಿಂದ ಬಿಸಿಲು ಬರ್ತಿದ್ದಿಲ್ವಲ್ಲ, ಸೊ ಹಾಗಾಗಿ ಚೇಂಜ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ಕೊಳ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿತ್ತು ಮಧ್ಯಾಹ್ನ ಮೇಲೆ. ಸೊ ಹಾಗಾಗಿ ನಾಳೆನೂ ಬರುತ್ತೆ ಅಂತ ಅಂದ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ. ನೋಡಬೇಕು ನಾಳೆ ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ನಾನು ಬೆಡ್ಶೀಟ್ ಹಾಕಿದ್ದೀನಲ್ಲ, ಪಿಲ್ಲೋದು ಅದೇ ಟೈಟ್ ಆಗುತ್ತೆ, ಚಿಕ್ಕದಾಗುತ್ತೆ. ಸೊ ಅದಕ್ಕೆ ಬೇರೆ ಪಿಲ್ಲೋ ಕವರ್ ಹಾಕ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಆ್ಯಪಲ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ಕುಡಿಯೋಣ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಅಡುಗೆಗೆ ಬಂದುಬಿಟ್ಟು ಅವರೆಕಾಳು ಹುಳಿ ಮಾಡೋಣ ಅಂತ ಒಂದು ಸ್ವಲ್ಪ ಅವರೆಕಾಳನ್ನ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೀರು ಹಾಕ್ಕೊಳ್ತಾಯಿದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು, ಆಮೇಲೆ ಸೀದೋಗುತ್ತೆ, ಅದು ಚೆನ್ನಾಗಿರೋದಿಲ್ಲ. ಆಮೇಲೆ ನೀರು ಹಾಕ್ಕೊಂಡ್ಮೇಲೆ ಬದನೆಕಾಯಿ ಹಾಗೆ ಆಲೂಗಡ್ಡೆ ಹಾಕ್ಕೊಳ್ತಾಯಿದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ, 1 ಟೈಮ್ಗೆ ಆಗೋಷ್ಟು. ಸೊ ಇದಿಷ್ಟು ಹಾಕ್ಕೊಂಡು ಟೊಮೆಟೊನ ನೀವು ಕೈಯಲ್ಲಿ ಬೇಕಾದ್ರೆ ಇಸ್ಕಿ ಹಾಕ್ಕೊಳ್ಬೋದು. ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಸಾಂಬಾರು ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಹಾಗೆ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ, ಅದು ರಸನೂ ಹಾಕ್ಕೊಳ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಇದು ಮಿನಿಮಮ್ ಅಂದರೆ 1 hour ಮೇಲೇ ತೊಗೊಳುತ್ತೆ ಇದು ಕಾಳು ಬೇಯೋದಕ್ಕೆ. ಸೊ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇದನ್ನು. ಹಾಗೆ ಈಗ ಒಂದು ಸ್ವಲ್ಪ ಬೇಳೆ ಎಲ್ಲ ಬೆಂದಿತ್ತು. ಈಗ ಒಗ್ಗರಣೆ ಹಾಕ್ಕೊಳ್ತೀನಿ. ಎಣ್ಣೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅವರೆಕಾಳು ಹುಳಿ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರು ಒಬ್ಬರು ಅನಿಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.